ಎಲ್ರಿಗೂ ನಮಸ್ಕಾರ. நான் ನಿಮ್ಮ ஏஎல்பி அஸ்ட்ராலஜர் ரமேஷ் பெங்களூர்லேருந்து மாத்தாடுತಾ ಇದ್ದೀನಿ. நீங்கள் பார்க்குறது புரியுது, என்னடா அதே திடீர்னு கன்னடாவில் பேசுகிறாப்லேன்ட்டு. நம்மளோட யூடியூப் சேனலில் பார்த்த கன்னட நண்பர்கள், கன்னட கிளையண்ட்ஸு, அவங்க என்ன சொன்னாங்க, சார் எல்லாமே வந்து நீங்கள் தமிழில் போட்டுட்ருக்கீங்க, ஒரு சில வீடியோஸ் வந்து நம்ம கன்னடாலையும் போட்டிங்கன்னா எங்களுக்கு வந்து புரியும் சார், உங்கள் வீடியோலாம் நல்லா இருக்குது, கன்னடாவில் பேசணும்னா நல்லாயிருக்கும் அப்படின்னாங்க. அவங்களுக்காக ಫಸ್ಟ್ ಟೈಮ್ இந்த வீடியோ வந்து ಕನ್ನಡದಲ್ಲಿ போடுறேன். ಸರಿ, ನಾನು ಹತ್ರ ಒಂದು 79 ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಸುಮಾರು ಜನಗಳ ಸರ್ ನಿಮ್ಮ ವಿಡಿಯೋಸ್ ಚೆನ್ನಾಗಿದೆ, ಯಾಕೆ ಕನ್ನಡದಲ್ಲಿ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಕನ್ನಡದಲ್ಲಿ ಹಾಕ್ತಾ ಇದ್ದೀನಿ. ಸರಿ, ಈಗ ಜಾತಕಕ್ಕೆ ಹೋಗೋಣ. ಇದು ಒಬ್ಬ ಜೆಂಟ್ಸ್ ಜಾತಕ. ಅವ್ರದ್ದು ಏಜ್ ಎಷ್ಟಂದ್ರೆ 40 ವರ್ಷ ಮುಗಿದೋಗಿ 5 ತಿಂಗಳು 29 ದಿನ ಆಗಿದೆ. ಇವ್ರ ಪ್ರಶ್ನೆ ಏನಂದ್ರೆ ಅವ್ರದ್ದು ಹೆಲ್ತ್ ಬಗ್ಗೆನೋ ಅವ್ರ ಸಂಪಾದನೆ ಇನ್ಕಮ್ ಬಗ್ಗೆನೋ ಅವ್ರ ಪ್ರಶ್ನೆ ಇತ್ತು. ಸರಿ, ಈ ಜಾತಕ ಹುಟ್ಟಿದ ಲಗ್ನ ಏನಂತ ನೋಡಿದ್ರೆ ಅದು ಕನ್ಯಾ ಲಗ್ನ. ಈಗ ಈ 40 ವರ್ಷದಕ್ಕೆ ಅವ್ರದ್ದು ಲಗ್ನ ಏನಂದ್ರೆ ಮಕರ ಲಗ್ನ ನಡೀತಾ ಇದೆ. ಮಕರ ಲಗ್ನ 26 ಆಗಸ್ಟ್ 2022ರಿಂದ 25 ಆಗಸ್ಟ್ 2032 ತನಕ ನಡೆಯುತ್ತೆ. ಈ ಮಕರ ಲಗ್ನ ಅಧಿಪತಿ ಶನಿ ಭಗವಾನ್ ಎಲ್ಲಿದ್ದಾರಂದ್ರೆ 10ನೇ ಮನೆಯಾನ ತುಲಾತಲ್ಲಿದ್ದಾರೆ. ಅಂದ್ರೆ ಈ 10 ವರ್ಷ ಈ ಜಾತಕರು ಅವ್ರದ್ದು ಸಂಪಾದನೆ, ಊಟ ಮಾಡೋದು ಇದರಿಂದ ಏನೋ ಸಮಸ್ಯೆ ಆಗಿದೆ ಅಂತ ತೋರಿಸ್ತಾ ಇದೆ. ಇವರು ತಮ್ಮ ಹೆಲ್ತ್ ಬಗ್ಗೆ ಮತ್ತು ಸಂಪಾದನೆ ಬಗ್ಗೆ ಕೇಳಿರೋ ಪ್ರಶ್ನೆ ಈ ಟೈಮಲ್ಲಿ ಸರಿಯಾ ಅಂತ ನೋಡ್ಬೇಕಲ್ವಾ. ಇವರಿಗೆ ಅಕ್ಷಯ ನಕ್ಷತ್ರ ಏನ್ ಹೋಗ್ತಾ ಇದೆ ಅಂದ್ರೆ ಉತ್ತರಾಷಾಢ 4ನೇ ಪಾದ ನಡೀತಾ ಇದೆ. ಈ ನಕ್ಷತ್ರ ಅಧಿಪತಿ ಸೂರ್ಯ ಎಲ್ಲಿದ್ದಾರಂದ್ರೆ ALPಗೆ 8ನೇ ಮನೆಯಲ್ಲಿ ಇದ್ದಾರೆ. ಈ ಗೋಚಾರದಲ್ಲಿ ಈ ಸೂರ್ಯ ಎಲ್ಲಿದ್ದಾರಂದ್ರೆ ALPಗೆ 2ನೇ ಮನೆಯಲ್ಲಿ ಇದ್ದಾರೆ. ಈ ಗೋಚಾರ ಸೂರ್ಯ ಇರೋ 2ನೇ ಮನೆ ಬಂದು ನೋಡಿದ್ರೆ ಹುಟ್ಟಿತ ಲಗ್ನ 6ನೇ ಮನೆ. ಹಂಗಾಗಿ ಇವರ ಹೆಲ್ತ್ ಬಗ್ಗೆ ಕೇಳಿರೋ ಪ್ರಶ್ನೆ ಸರಿ ಅಂತ ಬರ್ತಾ ಇದೆ. ಮತ್ತೆ ALPಗೆ 2ನೇದಲ್ಲಿ ಗೋಚಾರ ಸೂರ್ಯ ನಡೀತಾ ಇದೆ. 2ನೇ ಅಂದ್ರೆ ಸಂಪಾದನೆ, ವರಮಾನ. ಸೊ ವರಮಾನ ಬಗ್ಗೆ ಕೇಳಿರೋ ಪ್ರಶ್ನೆ ಸರಿ ಅಂತ ಬರ್ತಾ ಇದೆ. ಸರಿ, ಈಗ ಇವ್ರದ್ದು ಹೆಲ್ತ್ ಹೆಂಗಿದೆ ಅಂತ ನೋಡುವಾಗ 6ನೇ ಮನೆ ಲಗ್ನಾಧಿಪತಿ ಬುಧ ಎಲ್ಲಿದ್ದಾರಂದ್ರೆ ಇವ್ರದ್ದು 8ನೇ ಮನೆಯಲ್ಲಿದ್ದಾರೆ. 8 ಅಂದ್ರೆ ಏನು, ಹೊಟ್ಟೆ, ಈ ಡೈಜೆಷನ್ ಪಾರ್ಟ್ಸ್, ಜೀರ್ಣ ಸಂಬಂಧಪಟ್ಟ ಭಾಗ. ಬುಧ ಅಂದ್ರೆ ಪಿತ್ತ, ಕಫ ಇವೆಲ್ಲ ಇರುತ್ತೆ ಅಂತ ತೋರಿಸ್ತಾ ಇದೆ. ಇವ್ರನ್ನ ಕೇಳುವಾಗ ಹೌದು ಸರ್, ನನಗೆ ಆ ಥರ ಪ್ರಾಬ್ಲಮ್ ಇದೆ, ಹೊಟ್ಟೆ ನೋವು, ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇದೆ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೆಳಗೆ ನಾನು ಬಂದಿದ್ದೀನಿ ಸರ್ ಅಂತಾರೆ. ಸೊ ಇವರಿಗೆ ಹೊಟ್ಟೆ ನೋವು, ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ ಪಕ್ಕವಾಗಿ ನಮ್ಗೆ ತೋರಿಸ್ತಾ ಇದೆ ಇವ್ರದ್ದು ಜಾತಕ. ಸರಿ, ಇವ್ರದ್ದು 6ನೇ ಭಾವಗ ಸಂಬಂಧಪಟ್ಟಿರೋ ರಾಘು ಎಲ್ಲಿದ್ದಾರೆ ಅಂದ್ರೆ ALPಗೆ 5ನೇದಲ್ಲಿದ್ದಾರೆ. ಈ ರಾಘು ಭಗವಾನ್ ಏನ್ ಮಾಡ್ತಾರಂದ್ರೆ 5ಅಲ್ಲಿ ಕೂತ್ಕೊಂಡೆ ತಮ್ಮ 7ನೇ ದೃಷ್ಟಿಯಲ್ಲಿ 11ನೇ ಭಾವಗಳನ್ನ ನೋಡ್ತಾರೆ. 11ಲ್ಲಿ ಯಾರಿದ್ದಾರೆ ಅಂದ್ರೆ ಕೇದು ಭಗವಾನ್ ಇದ್ದಾರೆ. ಹಂಗಾಗಿ ಏನಾಗುತ್ತೆ ಅಂದ್ರೆ ಹೊಟ್ಟೆ ನೋವು ಬಂದು ಇವ್ರಿಗೆ ಸಂತೋಷವಾಗಿ ಇರಕ್ಕೆ ಈ ಕೇದು ಭಗವಾನ್ ಬಿಡ್ತಾ ಇಲ್ಲ. ಅಂದ್ರೆ 11ಲ್ಲಿ ಕೇದು ಭಗವಾನ್ ಇದಾರಲ್ಲ, ಅವ್ರು ಏನ್ ಮಾಡ್ತಾರಂದ್ರೆ ಹೊಟ್ಟೆ ನೋವು ಸಮೇತ ಇವರಿಗೆ ಸಂತೋಷನ ಹಾಳು ಮಾಡ್ತಾರೆ. ಈ ಗೋಚಾರದಲ್ಲಿ ರಾಘಭವನ್ ಎಲ್ಲಿದ್ದಾರೆ, ಮೀನದಲ್ಲಿದ್ದಾರೆ. ಅಲ್ಲಿಂದ ತಮ್ಮ 7ನೇ ದೃಷ್ಟಿಯಲ್ಲಿ 9ನೇ ಮನೆಯನ್ನ ನೋಡ್ತಾರೆ. 9ನೇ ಮನೆಯಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಗೋಚಾರ ಕೇದು ಭಗವಾನ್ ಇದ್ದಾರೆ. 9 ಅಂದ್ರೆ ಏನು, ಭಾಗ್ಯಸ್ಥಾನ. ಹಂಗಾಗಿ ಅಲ್ಲಿ ಕೇದು ಭಗವಾನ್ ಇರೋದ್ರಿಂದ ಭಾಗ್ಯನ್ನ ಕೆಟ್ಟೋಗಿದೆ. ಕೇದು ಭಗವಾನ್ ಏನ್ ಮಾಡ್ತಾರೆ, ಎಲ್ಲದಕ್ಕೂ ಒಂದು ಸ್ಪೀಡ್ ಬ್ರೇಕ್ ಆಗ್ತಾರಲ್ವಾ, ಆ ಥರ ಆಗಿದೆ. ಈ ಗೋಚಾರಕ್ಕೆ ಏನ್ ಮಾಡ್ತಾರೆ, 9ನೇ ಮನೆ ಈ ಗೋಚಾರ ಕೇದು ಇರೋ 9ನೇ ಮನೆ ಬಂದು
ಎರಡನೇ ಮನೆಗೆ 8 ಬರುತ್ತೆ. ಎರಡನೇ ಮನೆ ಅಂದ್ರೆ ಏನು? ಇನ್ಕಮ್. 8ನೇ ಮನೆ ಅಂದ್ರೆ ಏನೇ? ಪ್ರಶ್ನೆ, ಪ್ರಾಬ್ಲಮ್. ಹಂಗಾಗಿ ಇವ್ರಿಗೆ ಏನಾಗುತ್ತೆ ಅಂದ್ರೆ ಇವ್ರಿಗೆ ದುಡ್ಡು ಮಾಡುವುದಲ್ಲಿ, ಮೆಡಿಕಲ್ ಅಲ್ಲಿ ಸುಮಾರು ಖರ್ಚುಗಳಾಗ್ತಾ ಇರುತ್ತೆ. ಅಂದ್ರೆ ಇವ್ರು ಏನ್ ದುಡ್ಡು ಮಾಡ್ತಾ ಇದಾರೋ ಅವೆಲ್ಲ ಇವ್ರದ್ದು ಮೆಡಿಕಲ್ ಖರ್ಚಿಗೆ ಹೋಗ್ತಾ ಇರುತ್ತೆ. ಆಕ್ಚುಲಿ ನೋಡಿದ್ರೆ ಇವ್ರಿಗೆ ಈ ಪ್ರಶ್ನೆ ಸ್ಟಾರ್ಟ್ ಆಗಿರೋ ಪ್ರಶ್ನೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಪೂರ್ವಾಷಾಢ 1 ಸ್ಟಾರ್ಟ್ ಆಗಿದೆ. ಅಂದ್ರೆ 4th ಫೆಬ್ರವರಿ 2017 ಸ್ಟಾರ್ಟ್ ಆಗಿದೆ ಇವ್ರಿಗೆ. ಆ ಟೈಮಲ್ಲಿ ಇವ್ರಿಗೆ ಏಳ್ಪಿ ಲಗ್ನ ಏನೇ ಇರುತ್ತೆ ಅಂದ್ರೆ ಧನು ಇರುತ್ತೆ. ಧನು ಲಗ್ನ, ಏಳ್ಪಿ ಲಗ್ನ ಆ ಟೈಮಲ್ಲಿ. ಯಾವಾಗ? ಪೂರ್ವಾಷಾಢ 1 ಟೈಮಲ್ಲಿ. ನಾವು ಹೆಂಗೆ ಪೂರ್ವಾಷಾಢ 1 ಟೈಮಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಂದ್ರೆ ಆ ಟೈಮಲ್ಲಿ ಚಂದ್ರ ಬಂದು ಎಲ್ಲಿದ್ದಾರಂದ್ರೆ ಕರ್ಕಟಕದಲ್ಲಿದ್ದಾರೆ. ಕರ್ಕಟಕ ಬಂದು ಧನುರ್ ALPಗೆ 8ನೇ ಮನೆ. ಹಂಗಾಗಿ ಇವರಿಗೆ ದೊಡ್ಡ ಹೆಲ್ತ್ ಇಶ್ಯೂ ಶುರುವಾಗಿದೆ ಅಂತ ನಮಗೆ ತೋರಿಸ್ತಾ ಇದೆ. ಸರಿ, ಇವರಿಗೆ ಈ ಸಮಸ್ಯೆ, ಈ ಹೊಟ್ಟೆ ನೋವು, ಈ ಹೆಲ್ತ್ ಇಶ್ಯೂ ಯಾವಾಗ ಸರಿ ಹೋಗುತ್ತೆ? ಶ್ರಾವಣ 3ನೇ ಪಾದ ಮುಗಿದೋಗ ತನಕ. ಅಂದ್ರೆ ಅಲ್ಲಿ ತನಕ ಏನಾಗುತ್ತೆ ಅಂದ್ರೆ ರಾಹು ಎಲ್ಲಿದ್ದಾರೆ ಅಂದ್ರೆ 5ರಲ್ಲಿ ಇರ್ತಾರೆ. ಅಂದ್ರೆ 26 ಏಪ್ರಿಲ್ 2029 ತನಕ ಇವ್ರಿಗೆ ಹಿಂಗೆ ಇರುತ್ತೆ. ನೆಕ್ಸ್ಟ್ ಶ್ರಾವಣ 4ನೇ ಪಾದ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ 100% ಸರಿಯಾಗುತ್ತೆ ಅಂತ ನಾನು ಹೇಳಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಹಂಗೆ ಹೊಟ್ಟೆ ನೋವು ಕಮ್ಮಿ ಆದ್ರೂ ಏನಾಗುತ್ತೆ ಅಂದ್ರೆ ಇವ್ರಿಗೆ ಮೆಡಿಕಲ್ಗೋಸ್ಕರ ಖರ್ಚು ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ಈ ಗುರುಭವನ್ ಎಲ್ಲಿದ್ದಾರೆ ಅಂದ್ರೆ 12 ಇರ್ತಾರೆ. 12 ಅಂದ್ರೆ ಏನು? ಎಕ್ಸ್ಪೆನ್ಸ್, ಬೇರೆ. ಆ ಟೈಮ್ ಮಕರ ಲಗ್ನ ಹೋಗುವಾಗ ಈ ಗುರುಭಗವಾನ್ ಎಲ್ಲಿದ್ದಾರೆ ಅಂದ್ರೆ 12th ಮನೆಯಲ್ಲಿ ಇರ್ತಾರೆ. ಸೊ ಇನ್ನೊಂದು ವಿಷಯ ಏನಂದ್ರೆ ಈ ಗೋಚಾರ ಗುರು ಭಗವಾನ್ ಎಲ್ಲಿ ಇರ್ತಾರೆ ಅಂದ್ರೆ 8ನಲ್ಲಿ ಇರ್ತಾರೆ. ಆ ಟೈಮಲ್ಲಿ ಪ್ರಾಬ್ಲಮ್ಸ್ ಬರಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಪ್ರಾಬ್ಲಮ್ಸ್ ಹೆಂಗೆ ಬರುತ್ತಂದ್ರೆ ಅಲ್ಲಿಂದ 7ನೇ ದೃಷ್ಟಿಯಲ್ಲಿ, ಓಕೆ, 2ನೇ ಮನೆಯನ್ನು ನೋಡ್ತಾರೆ. ಯಾರೇ? ಗುರು, ಗೋಚಾರ ಗುರು 8ನೇ ಮನೆಯಿಂದ 7ನೇ ದೃಷ್ಟಿಯಲ್ಲಿ 2ನೇ ಮನೆಯನ್ನು ನೋಡ್ತಾರೆ. 2 ಅಂದ್ರೆ ಏನು? ಊಟ, ಫುಡ್, ಇವೆಲ್ಲ, ಕಮ್ಯುನಿಕೇಶನ್, ಊಟ, ಫುಡ್ ಇವೆಲ್ಲ. ಓಕೆ. ಸೊ ಏನಾಗುತ್ತೆ ಅಂದ್ರೆ ಇವರು ಊಟದಲ್ಲಿ ಗಮನ ಕೊಡಬೇಕು. ಗಮನ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಅಂದ್ರೆ ಹೆಂಗೆ? ಈ ಜಾಸ್ತಿ ಖಾರ ತಿನ್ನಬಾರದು, ಹುಳಿ ತಿನ್ನಬಾರದು, ಈ ಜಂಕ್ ಫುಡ್ ಇವೆಲ್ಲ ತಿಂದ್ರೆ ಇವ್ರಿಗೆ ಈ ಏನು ಪ್ರಾಬ್ಲಮ್ ಕಮ್ಮಿ ಆಗಕ್ಕೆ ಶುರು ಆಗುತ್ತೋ ಅದು ದೊಡ್ಡ ಪ್ರಶ್ನೆ ಆಗುತ್ತೆ, ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಇವ್ರಿಗೆ ನಾವು ಏನ್ ಹೇಳಿದೀವಿ ಅಂದ್ರೆ ನಿಮಗೆ ಹೊಟ್ಟೆದಲ್ಲಿ ಪ್ರಾಬ್ಲಮ್ ಬಂದಿರೋದೇ ನಿಮ್ಮಿಂದನೇ. ನೀವು ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಏನೇನೋ ಊಟ ತಿಂದಿದ್ದೀರಾ, ಅವೆಲ್ಲ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅವಾಗೆಲ್ಲ ನೀವೇ ಕಾರಣ, ಬೇರೆ ಯಾರಿಲ್ಲ. ಈ ಊಟ ವಿಷಯದಲ್ಲಿ ನಾವು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀವಿ ಅಂದ್ರೆ ಇವ್ರ ಸಂಪಾದನೆ ಸಂಬಂಧಪಟ್ಟ ರಾಘು ಭಗವಾನ್ ಎಲ್ಲಿದ್ದಾರೆ ಅಂದ್ರೆ 5ನೇ ಮನೆಯಲ್ಲಿ ಇದ್ದಾರೆ. ಓಕೆ. ಈ 5ನೇ ಮನೆಗೆ ಬಂದು 2ನೇ ಮನೆಗೆ 4ನೇ ಮನೆ. ಓಕೆ. ಹಂಗಾದ್ರೆ 4ನೇ ಮನೆ ಅಂದ್ರೆ ಏನು? ಈ ಬಂಡಿ, ವೆಹಿಕಲ್. ಸೊ ಇವ್ರಿಗೆ ವರಮಾನ ಸಂಪಾದನೆ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಗಾಡಿ ಮೂಲಕ ಬರ್ತಾ ಇದೆ. ಇವ್ರನ್ನ ಕೇಳಿದ್ರೆ ಹೌದು ಸರ್, ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ, ನಾನು ಕಾರ್ ಡ್ರೈವರ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಈ ಡ್ರೈವರ್ ಕೆಲಸ ಮಾಡುವಾಗ ನಾವು ಕರೆಕ್ಟ್ ಟೈಮ್ ಊಟ ಮಾಡಕ್ ಆಗೋದಿಲ್ಲ. ಆದ್ರೂ ಇವ್ರ ಹೆಲ್ತ್ ಮೇಲೆ ಗಮನ ಕೊಡ್ಬೇಕಂದ್ರೆ ಕರೆಕ್ಟ್ ಟೈಮಲ್ಲಿ ಊಟ ಮಾಡಬೇಕು. ಆದಷ್ಟು ಮನೆಯಲ್ಲಿಂದ ಊಟ ಎತ್ಕೊಂಡು ಹೋಗಿ ಎಲ್ಲಿ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಕರೆಕ್ಟ್ ಟೈಮ್ಗೆ ಊಟ ಮಾಡಿದ್ರೆ ಇವ್ರಿಗೆ ಈ ವಾಸಿ ಸ್ವಲ್ಪ ಸರಿಯಾಗಿ ಶುರು ಆಗುತ್ತೆ. ಸರಿ, ಇವರಿಗೆ ವರಮಾನ ಬಗ್ಗೆ ಚಿಂತೆ ಇತ್ತಲ್ವಾ, ಅದನ್ನ ನೋಡುವಾಗ 2ನೇ ಮನೆ ಲಗ್ನಾಧಿಪತಿ ಶನಿ ಭಗವಾನ್ ಎಲ್ಲಿದ್ದಾರೆ? ALPಗೆ 10ನೇ ಮನೆಯಲ್ಲಿ ಇದ್ದಾರೆ. ಅತಂದ್ರೆ ಏನೇ? ಟೆನ್ಷನ್. ಹಂಗಾದ್ರೆ ಈ ಜಾತಕರಿಗೆ ತಮ್ಮ ಸಂಪಾದನೆ ಬಗ್ಗೆ ಏನೋ ಒಂದು ಟೆನ್ಷನ್ ಇದೆ ಅಂತ ಗೊತ್ತಾಗಿದೆ. ಶನಿ ಭಗವಾನ್ 10ನೇ ಮನೆ ಬಂದು 2ನೇ ಮನೆಗೆ 9ನೇ ಮನೆ. ಅಂದ್ರೆ ವರಮಾನ ಸಂಬಂಧಪಟ್ಟ ರಾಘು ALPಗೆ 5ನೇ ಮನೆ ರಿಷಭದಲ್ಲಿ ಇದ್ದಾರೆ. ಗೋಚಾರದಲ್ಲಿ ಗುರು ಭಗವಾನ್ ರಿಷಭದಲ್ಲಿ ಇದ್ದಾರೆ.
5 ಅಂದ್ರೆ ಏನೇ ತಮ್ಮ ಮನಸ್ಸು. ಗೋಚಾರ ಗುರು ತಮ್ಮ 5ನೇ ದೃಷ್ಟಿನಲ್ಲಿ 9ನೇ ಮನೆ ಕನ್ಯಾದ ನೋಡ್ತಾರೆ. 9 ಅಂದ್ರೆ ಏನೇ ಭಾಗ್ಯ. ಇದರಿಂದ ಏನು ಗೊತ್ತಾಗುತ್ತಂದ್ರೆ ಇವರಿಗೆ ಒಳ್ಳೆ ಸಂಪಾದನೆ ಮಾಡಬೇಕು, ಒಳ್ಳೆ ದುಡ್ಡು ಮಾಡ್ಬೇಕಂತ ಮನಸ್ಸಿದೆ. ಆದ್ರೆ ಇವರು ಸ್ವಲ್ಪ ಆರಾಮ ಇರ್ತಾರೆ. ಸಂಪಾದನೆ ಮಾಡಕ್ಕೆ ಫುಲ್ ಪ್ರಯತ್ನ ಏನು ಇವರು ಟ್ರೈ ಮಾಡಲ್ಲ. ದುಡ್ಡು ಬೇಕು, ಒಳ್ಳೆ ದುಡ್ಡು ಬೇಕು, ಒಳ್ಳೆ ಸಂಪಾದನೆ ಬೇಕು, ಹಣ ಅದಕ್ಕೆ ತಕ್ಕನ ಪ್ರಯತ್ನ ಇವ್ರು ಏನು ಮಾಡಲ್ಲ. ಅಂದ್ರೆ ಎಲ್ಲಿಂದ ದುಡ್ಡು ಬರುತ್ತೆ? ಬರಲ್ಲ ಅಲ್ವಾ? ನಾವು ಇವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ನೀವೇ ಕರೆಕ್ಟ್ ಆಗಿ ಎಫರ್ಟ್ ಹಾಕಿದ್ರೆ ನಿಮಗೆ ಒಳ್ಳೆ ದುಡ್ಡು ಬರುತ್ತೆ, ಒಳ್ಳೆ ಸಂಪಾದನೆ ಮಾಡಬಹುದು. ಹಂಗಾಗಿ ನಿಮ್ಮ ಊಟ ಸ್ಟೈಲ್, ನಿಮ್ಮ ಡಯಟ್ ಇವೆಲ್ಲ ಚೇಂಜ್ ಮಾಡಿದ್ರೆ ನಿಮಗೆ ಈ ಹೆಲ್ತ್ ಇಶ್ಯೂ ಸರಿ ಆಗುತ್ತೆ. ಹೆಲ್ತ್ ಇಶ್ಯೂ ಸರಿ ಹೋದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಸಂಪಾದನೆ ಮಾಡೋಕ್ಕೆ ಧೈರ್ಯ ಬರುತ್ತೆ, ಹೆಲ್ತ್ ಬಂದು ಸಪೋರ್ಟ್ ಮಾಡುತ್ತೆ ಅಂತ ನಾವು ಹೇಳಿದೀವಿ. ಅವರು ಸರಿ ಸರ್, ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇವ್ರದ್ದು ಜಾತಕ ನೋಡಿ ಅವ್ರಿಗೆ ತಿಳಿಸೋದೇ ನಮ್ಮ ಕರ್ತವ್ಯ. ಅದನ್ನ ಅವ್ರು ಕೇಳ್ತಾರೋ ಬಿಡ್ತಾರೋ ಅದು ಅವ್ರದ್ದು ಇಷ್ಟ, ಅದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಹಂಗಾಗಿ ನಮ್ಮ ಅಕ್ಷಯ ಲಗ್ನ ಪದ್ಧತಿ ALP ಜ್ಯೋತಿಷ ಮೆಥಡ್ ಅಲ್ಲಿ ನೋಡಿದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾಗಿರೋ ಉತ್ತರ ಖಂಡಿತವಾಗಿ ಸಿಗುತ್ತೆ. ಆ ಉತ್ತರನೂ ತುಂಬಾ ಪರ್ಫೆಕ್ಟ್ ಆಗಿ ವಿತ್ ಡೇಟ್ ಟೈಮ್ ಜೊತೆಲಿ ಸಿಗುತ್ತೆ. ಇಷ್ಟು ಅದ್ಭುತವಾದ ALP ಅಸ್ಟ್ರಾಲಜಿನ ನಮಗೆ ಹೇಳ್ಕೊಟ್ಟ ನಮ್ಮ ಗುರು ಶ್ರೀ ಪದುಡಿ ಮೂರ್ತಿ ಸರ್ ಅವರಿಗೆ ಮತ್ತೆ ನಮಗೆ ಹೇಳ್ಕೊಟ್ಟ